ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ನೀವು ನೋಡ್ತಾ ಇದ್ದೀರಿ MedPL ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್. ಗಣಿತ 9ನೇ ತರಗತಿ ಭಾಗ 1ರ ಅಧ್ಯಾಯವಾದ ಪರಿವಿಡಿಯಲ್ಲಿರ್ತಕ್ಕಂತಹ 4ನೇ ಅಧ್ಯಾಯವಾದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಎಂಬ ಅಧ್ಯಾಯವನ್ನು ನೋಡೋಣ. ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ. ಇದರ 4.2ರ ಉತ್ತರಗಳನ್ನು ಈಗ ನೋಡೋಣ ಬನ್ನಿ ಸ್ನೇಹಿತರೆ. ಲೆಟ್ಸ್ ಗೋ. ಅಭ್ಯಾಸ 4.2. ಇಲ್ಲಿ ಎಲ್ಲ ಉತ್ತರಗಳು ಇದೆ. 1ನೇ ಪ್ರಶ್ನೆ, ಕೆಳಗಿನವುಗಳ ಯಾವ ಆಯ್ಕೆ ಸರಿಯಾದುದು ಮತ್ತು ಏಕೆ? y = 3x+5 ಎಂಬುದಕ್ಕೆ ಆಪ್ಷನ್ ಎ ಒಂದು ಅನನ್ಯ ಪರಿಹಾರವಿದೆ. ಆಪ್ಷನ್ ಬಿ ಕೇವಲ 2 ಪರಿಹಾರಗಳಿವೆ. ಆಪ್ಷನ್ ಸಿ ಅಪರಿಮಿತ ಪರಿಹಾರಗಳು. ಉತ್ತರ ಅಪರಿಮಿತ ಪರಿಹಾರಗಳಿವೆ. ಏಕೆಂದರೆ x ನ ಪ್ರತಿಯೊಂದು ಬೆಲೆಗೂ ಅನುರೂಪವಾದ y ನ ಒಂದು ಬೆಲೆ ಇರುತ್ತದೆ ಮತ್ತು y ಯ ಪ್ರತಿಯೊಂದು ಬೆಲೆಗೂ ಅನುರೂಪವಾದ x ನ ಒಂದು ಬೆಲೆ ಇರುತ್ತದೆ ಹಾಗೂ ಪ್ರತಿಕ್ರಿಯಾವಾಗಿಯೂ ಇರುತ್ತದೆ. ಇನ್ನು 2ನೇ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ 4 ಪರಿಹಾರಗಳನ್ನು ಬರೆಯಿರಿ. 1ನೇದು 2x+y = 7. ಇದರ ಪರಿಹಾರಗಳು ಇಲ್ಲಿವೆ. 4 ಪರಿಹಾರಗಳು ಅಂತ ಕೇಳಿದರೆ ಇಲ್ಲಿ 1, 2, 3, 4 ಪರಿಹಾರಗಳಿವೆ ಸ್ನೇಹಿತರೆ. ತದನಂತರ 2ನೇ ಪ್ರಶ್ನೆ, 5x+y = 9. ಇಲ್ಲಿ 4 ಪರಿಹಾರಗಳಿವೆ ಸ್ನೇಹಿತರೆ. 1, 2, 3, 4 4 ಪರಿಹಾರಗಳಿವೆ. 3ನೇ ಪ್ರಶ್ನೆ, x = 4y. ಇಲ್ಲಿ 4 ಪರಿಹಾರಗಳಿವೆ ನೋಡಿ ಸ್ನೇಹಿತರೆ. 1, 2, 3, 4 ಇದರ ಪರಿಹಾರಗಳು ಇಲ್ಲಿವೆ. ಇನ್ನು 3ನೇ ಪ್ರಶ್ನೆ, x - 2y = 4 ಎಂಬ ಸಮೀಕರಣಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಪರಿಹಾರವಾಗುತ್ತದೆ ಮತ್ತು ಯಾವುದು ಆಗುವುದಿಲ್ಲ ಎಂದು ಪರೀಕ್ಷಿಸಿರಿ. 1ನೇ ಪ್ರಶ್ನೆ 0, 2 ಇದು ಪರಿಹಾರವಾಗಿಲ್ಲ. ಇದು ಸಮೀಕರಣ ಮಾಡಿ ನೋಡಿದ ಮೇಲೆ ಏನಾಗಿಲ್ಲ, ಪರಿಹಾರ ಅಲ್ಲ ಆಗಿದೆ. ಅದಕ್ಕೆ ಅಲ್ಲ ಅಂತ ಬರೆದಿದ್ದೇವೆ. ಇನ್ನು 2ನೇ ಪ್ರಶ್ನೆ 2, 0 ಇದು ಸಮೀಕರಣ ಮಾಡಿ ನೋಡಿದ ಮೇಲೆ ಪರಿಹಾರ ಅಲ್ಲ ಅಂತ ಉತ್ತರ ಬಂದಿದ್ದಕ್ಕೆ ಅಲ್ಲ ಅಂತ ಹಚ್ಚಿದ್ದೇವೆ. ಇನ್ನು 3ನೇ ಪ್ರಶ್ನೆ ಸಮೀಕರಣ ಮಾಡಿ ನೋಡಿದ ಮೇಲೆ ಪರಿಹಾರ ಹೌದು ಅಂತ ಬಂದ ಕಾರಣಕ್ಕೆ ಪರಿಹಾರ ಹೌದು ಅಂತ ಹಚ್ಚಿದ್ವಿ ಸ್ನೇಹಿತರೆ. Thank you for watching. I am your ವಾಣಿ ಆಫ್ ಹೋಪ್. ಮುಂದಿನ